ಆರ್ಯ ಈಡಿಗೆ ಸಮಾಜದ ಜನರ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಂದು ಆರ್ಯ ಈಡಿಗೆ ಸಮಾಜದ ನೂತನ ಅಧ್ಯಕ್ಷ ಶಂಕರಗೌಡ ರಾವುರ್ಕರ್ ಹೇಳಿದರು. ಚಿತ್ತಾಪುರ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನನ್ನನ್ನು ಯಾರು ಗುಂಪುಗಾರಿಕೆ ನಡೆಸಿ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಆದರೆ ಹಿಂದಿನ ಅಧ್ಯಕ್ಷರು ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಸರಿಯಲ್ಲ. ಅವರು ಸಹಜ ಸಮಾಜದ ಜನರ ಏಳಿಗೆಗೆ ಶ್ರಮಿಸಲು ಬೆಂಬಲ ನೀಡಬೇಕು ಎಂದು ತಿಳಿಸಿದರು. ಏನಪ್ಪ ಅಂದ್ರೆ ನಮ್ಮ ಚಟುವಟಿಕೆಗಳು ಎಲ್ಲ ನಿಂತು ಹೋಗ್ಬಿಟ್ಟಿವೆ. ಅವರು ಏನೋ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ಅದರ ಸಲುವಾಗಿ ದಯವಿಟ್ಟು ನೀವೇನಪ್ಪ ಅಂತಂದ್ರೆ ಅಧ್ಯಕ್ಷರಾಗಬೇಕು. ಬೇಕಾದ್ರೆ ನೀವೆಲ್ಲ ಹಳ್ಳಿಗಳಿಗೆ ಕೇಳ್ಕೊಂಬಂದ್ಮೇಲೆ ನೀವು ತಯಾರಾಗಿರಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾವು 2 ದಿವಸ ಪಂಕಜ್ ಗೌಡ ಮತ್ತು ಸ್ನೇಹ ಗುತ್ತೇದಾರರು, ಆನಂದ್ ರಾವುರ್ಕರ್ ಮತ್ತು ಆನಂದ್ ಅವರು, ಎಲ್ಲಯ್ಯ ಗುತ್ತೇದಾರವರು, ಸಾಬುಗೌಡ ಮತ್ತು ಕೆಲವು ಜನ ಎಲ್ಲರೂ ಕಲಿತು 2 ದಿವಸ ಸತತವಾಗಿ ಹಳ್ಳಿಗೆ ಬೇಕಾದರೆ ನೀವು ಏನಪ್ಪ ಅಂತಾರೆ ನಾವೇನದ ಕದ್ದು ಮುಚ್ಚೆ ಆಗಲಿ ಇದೇನಪ್ಪ ಅಂದರೆ ಡಾಮಿನೇಟ್ ಮಾಡಿ ನಾವೇನು 4-5 ಮಂದಿ ಗುಂಪುಗೋರಾಗಿ ಮಾಡಿಲ್ಲ. ಆದರೆ ಏನಪ್ಪ ಅಂದ್ರೆ ಪ್ರತಿ ಹಳ್ಳಿ ಚಿತ್ತಾಪುರಕ್ಕೆ ಎಷ್ಟು ಹಳ್ಳಿ ಬರ್ತಾವ ರಾತ್ರಿ ಆಗಲಿ ಅವ್ರು ಭೇಟಿ ಕೊಟ್ಟು ಅವರು ತಡವಾಗಿದ್ದನ್ನು ಅವ್ರ ಮುಖಂಡರಿಗೆ ಪ್ರತಿ ಊರ ಮುಖಂಡರಿಗೆ ಕರೆದು ಮಾತಾಡಿ ಏನಪ್ಪ ಅಂತಾರೆ ಎಲ್ಲ ತಿರುಗಾಡಿ ಬಂದು ಸರ್ವಾನುಮತದಿಂದ ನೀವೆಲ್ಲ ಒಪ್ಪಿದರೆ ನಾ ಇರ್ತೀನಪ್ಪ ಮತ್ತು ಅಲ್ಲಿ ತಡೆ ಮಾಡಬೇಡ್ರಿ ಅಂತ. ಆಯ್ತು ರೀ ಸಾಬ್ರೆ, ನೀನೇ ಮಾಡಿದ ಎಲ್ಲ ತಪ್ಪುಗಳು ಅವಾಗಾಗವ ಈಗಾಗ್ಲತ್ತೀರಿ, ನಮ್ಗೆ ಭಾಳ ಸಂತೋಷ ಅದ. ನೀವೇ ಆಗ್ಬೇಕಂತಂದ ಎಲ್ಲ ಜನರ ತೀರ್ಮಾನದ ಬಗ್ಗೆ ಮತ್ತು ನಮ್ಮ ಹಿರಿಯ ಮುಖಂಡರು ಜಿಲ್ಲಾದಲ್ಲಿ ಕೂಡ ಈಗ ನಾ ಅಧ್ಯಕ್ಷನಾದ ಮೇಲೆ ಎಲ್ಲ ಜನರು ಏನಂತಾರೆ ಗೊತ್ತಾ, ಇವತ್ತೇನಪ್ಪ ಅಂದ್ರೆ ಸಮಾಜಕ್ಕೆ ಒಳ್ಳೆಯ ಅಧ್ಯಕ್ಷ ಸಿಕ್ಕಿದ್ದಾನೆ. ಅವರೆಲ್ಲರೂ ನನಗೇನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಅವರು ಡೆವಲಪ್ ಬಗ್ಗೆ ನೀವು ಮೊದಲೇ ಹೆಂಗೆ ಸಮಾಜ ಬಗ್ಗೆ ಯೋಚನೆ ಮಾಡಿ ಡೆವಲಪ್ ಮಾಡಿದ್ವಿ, ಅದೇ ಥರ ಏನಪ್ಪ ಅಂದ್ರೆ ಇವತ್ತು ಮಾಡಬೇಕು. ನಮ್ಮ ಆಶೀರ್ವಾದ, ನಮ್ಮ ಬೆಂಬಲ ಎಲ್ಲ ಇರ್ತದೆ ಅಂಥೇಳಿ ಅವರೆಲ್ಲರೂ ಏನಪ್ಪ ಅಂದ್ರೆ ನಮಗೆ ಸಹಕಾರ ನೀಡಿದ್ದಾರೆ. ಅದು ಅಲ್ಲದೆ ಪರಜಾತಿ ಅಧ್ಯಕ್ಷರು ಎಲ್ಲ ಜಾತಿ ನಮ್ಮ ಎಲ್ಲ ಜಾತಿದವರು ಇವತ್ತೇನಪ್ಪ ಅಂದ್ರೆ ನಮ್ಮ ಚಿತ್ತಾಪುರ ತಾಲೂಕು ಈ ಈಡಿಗೆ ಸಮಾಜದಾಗ ಒಳ್ಳೆ ಅಧ್ಯಕ್ಷ ಸಿಕ್ಕಾನಂತ ಒಂದು ಹೋರಾಟಗಾರ ನೀವು ಮಾಡ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ನಮ್ಗೆ ಭಾಳ ಸಂತೋಷ ಆಗಿದೆ ಅಂತಂದು ಎಲ್ಲರೂ ಬಂದು ನಮಗೇನಪ್ಪ ಅಂದ್ರೆ ಸನ್ಮಾನ ಮಾಡಿದ್ದಾರೆ. ಇದು ನಾವು ಆಗಲಿ ಕಾಶಿನಾಥ್ ಆಗಲಿ ವಿನೋದ್ ಒಬ್ಬನೇ ಮಾಡ್ಯಾನ, ಕಾಶಿನಾಥ್ ಒಬ್ಬನೇ ಮಾಡ್ಯಾನ. ಇವ್ರ ಮ್ಯಾಗ ಏನು ತಪ್ಪತಡೆ ಇಲ್ಲ, ಯಾರು ಗುಂಪುಗೋರಿಕೆ ಮಾಡಿಲ್ಲ. ಪ್ರತಿ ಅಧ್ಯಕ್ಷರು ಆನಂತರ ಅಧ್ಯಕ್ಷರು ಏನಪ್ಪ ಅಂದ್ರೆ ಆ ಸ್ಥಾನದಲ್ಲಿ ನಾವು ಬಹಿರಂಗ ಸಭೆಯಲ್ಲಿ ಅಧ್ಯಕ್ಷರ ತಮ್ಮ, ಅಧ್ಯಕ್ಷರ ಕಾಕ ಎಲ್ಲರೂ ಇದ್ದರು. ಕೆಲವು ಸಮಸ್ಯೆ ಕೇಳಿದ್ರು, ಯಾಕಪ್ಪ ವಿನೋದ್ 11 ವರ್ಷ ಇಟ್ಟರೆ ನನಗೆ ಯಾಕೆ ಆತ ಅಂತ ಕೇಳಿದರು. ಆದರೆ ನಾವು ನೀನು ಕೊಟ್ಟಿದ್ದು 1 ವರ್ಷ. ಈಗ ಯಾರು ವಿನೋದ್ಗೇನಪ್ಪ ಯಾರು ಬ್ಯಾಡ ಅಂತ ನಾವು ಹೇಳಿದೆವು, 1000 ಸರಿ ನೀವು ರಾಜೀನಾಮೆ ಮಾಡಿಬಿಡ್ರಿ ನೀವು. ಆದರೆ ನಿನಗೆ ಒಪ್ಪಿಗೆ ಇಲ್ಲಲ್ಲಪ್ಪ ಜನ, ನೀವು 1 ವರ್ಷ ಟೈಮ್ ಯಾಕಂತಂದ್ರೆ ಮೊದಲೇ ನೀವು 1 ವರ್ಷ ಟೈಮ್ ಕೊಟ್ಟಿದ್ದು. ಅದ್ರ ಸ್ಥಳಕ್ಕೆ ಏನಪ್ಪ ಅಂದರೆ ಜನ ಚೇಂಜ್ ಮಾಡ್ಲತ್ತಾರೆ. ನಾವ್ಯಾರು ಇದಕ್ಕೇನಪ್ಪ ಅಂದರೆ ಸಮಾಜ ಅಂತಂದ್ರೆ ಸಮಾಜ ಕೆಲಸನೇ ದೇವರ ಕೆಲಸ. ಸಮಾಜ ಸ್ಥಳಕ್ಕೆ ದುಡಿಬೇಕು. ಸಮಾಜದಲ್ಲಿ ಏನಾದರೂ ಎಲ್ಲರೂ ಕಲಿತು ಆಗೋಗಳನ್ನು ನೋಡ್ಕೊಂಡು ಹೋಗ್ಬೇಕು. ಆದರೆ ಇವು ಎಲ್ಲ ಅವ್ರ ಬಗ್ಗೆ ಏನು ಹೇಳ್ಬಾರ್ದು. ನಾವು ಏನನ್ನ ಸಮಾಜದಲ್ಲಿ ಏನನ್ನು ತಪ್ಪು ಮಾಡಿಲ್ಲ, ಅದು ಇಲ್ಲ ಏನೋ ಅನ್ಬಾರ್ದು. ಈಗೇನು ನಾಳೆ ನಾವು ಏನನ್ನ ತಪ್ಪು ಮಾಡಿದ್ರೆ ಅವ್ರಿಗೆ ಸರಿ ನಾ ಇದು ಇರ್ತೀನಿ ಅಂತಂದ್ರೆ ನಿಮ್ಮೆಲ್ಲರೂ ಒಂದು ಧನ್ಯವಾದಗಳು. ಈ ಸಂದರ್ಭದಲ್ಲಿ ವಿನೋದ್ ಗುತ್ತೇದಾರ್, ಕಾಶಿನಾಥ್ ಗುತ್ತೇದಾರ್, ಪಂಕಜ್ ಗೌಡ್, ಹುಸನಯ್ಯ ಗುತ್ತೇದಾರ್, ಯಲ್ಲಯ್ಯ ಕಲಾಲ್, ಆನಂದ ರಾವುರ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066.